7/12/25 ನಡೆದ BDCC ಬ್ಯಾಂಕ್ ಚುನಾವಣೆಯಲ್ಲಿ ನಾನು ಉಮೇದುವಾರಿಕೆ ಸಲ್ಲಿಸಿ ಅದನ್ನು ವಾಪಸ್ಸು ಪಡೆದುದರ ಬಗ್ಗೆ ಕೆಲವು ಸ್ನೇಹಿತರು ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುತ್ತಿದ್ದು ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುತ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಗೆ ನನ್ನ ರಾಜಕೀಯ ಜೀವನಕ್ಕೆ ಶಕ್ತಿ ಕೊಟ್ಟ ಎಲ್ಲ ಮುಖಂಡರುಗಳು ಕೂಡ ಇಲ್ಲಿ ಉಪಸ್ಥಿತರಿರ್ತಾರೆ. ಈ ಒಂದು ವಿಚಾರದಲ್ಲಿ ನನ್ನ ಸ್ಪಷ್ಟೀಕರಣ ಅಂದರೆ, ನಾನು 31 ವರ್ಷಗಳಿಂದ ನಮ್ಮ ತಾಲೂಕಿನ ರಾಜಕಾರಣದಲ್ಲಿ ಸಕ್ರಿಯವಾಗಿ ಗುರುತಿಸ್ಕೊಂಡು ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡು ಬರ್ತಿದ್ದೇನೆ. ನಾನು ರಾಮನಗರ ತಾಲೂಕ್ ಪಂಚಾಯಿತಿ ಸದಸ್ಯನಾಗಿ, ಪ್ರಭಾರ ಅಧ್ಯಕ್ಷನಾಗಿ, 2 ಸಾರಿ BDCC ಬ್ಯಾಂಕ್ ನಿರ್ದೇಶಕನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಜೊತೆಗೆ ನನ್ನದೇ ಆದ ರೀತಿಯಲ್ಲಿ ಶೋಷಿತರು ಬಡವರ ಪರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಇತ್ತೀಚೆಗೆ ನಡೆದ BDCC ಬ್ಯಾಂಕ್ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ BDCC ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದ್ದು, ಆ ಒಂದು ವಿಚಾರದಲ್ಲಿ ನನ್ನ ಕೆಲವು ಸ್ನೇಹಿತರು ಹಿರಿಯರ ಜೊತೆ ಮಾತನಾಡಿ ಬ್ಯಾಂಕಿನ ಚುನಾವಣೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿ ನನ್ನ ನಾಮಪತ್ರವನ್ನು ವಾಪಸ್ ಪಡೆದಿರುತ್ತೇನೆ. ಈ ಒಂದು ವಿಚಾರ ಬಳಸಿಕೊಂಡು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸುತ್ತಿದ್ದು ನನ್ನ ತೇಜೋವಧೆ ಮಾಡುತ್ತದೆ ಬರ್ತಿದ್ದಾರೆ. ನಾನು ಹಣದ ಆಮಿಷಕ್ಕೆ ಒಳಗಾಗಿ ವಾಪಸ್ ಪಡೆದಿರುತ್ತೇನೆ. BDCC ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿಯಿಂದ 1 ಕೋಟಿ ರೂಪಾಯಿ ಹಣ ಪಡೆದು ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದೇನೆ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ. ನನ್ನ ರಾಜಕೀಯ ಜೀವನದಲ್ಲಿ ಅಂಥ ಹೀನ ಕೆಲಸ ಮಾಡಿದಿಲ್ಲ. ನಾನು ಹಣ ಪಡೆದು ನಾಮಪತ್ರ ವಾಪಸ್ ಪಡೆದಿದ್ದೇನೆ ಎಂದು ಹೇಳೋರು ಅದನ್ನು ಸಾಬೀತುಪಡಿಸಲಿ. ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿ ನನ್ನ ಚಾರಿತ್ರ್ಯಹರಣ ಮಾಡ್ತಾವ್ರೆ. ಈ ಒಂದು ವಿಚಾರದ ಬಗ್ಗೆ ನಾನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹತ್ರ ಆಗಲಿ, ಇಲ್ಲ ಚಾಮುಂಡೇಶ್ವರಿ ತಾಯಿ ಮೇಲೆ ಆಣೆ ಮಾಡಿ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಯಾವುದೇ ಹಣ ಪಡೆದಿಲ್ಲ. ಇಲ್ಲ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸೋರು ಬಂದು ಅವರು ಕೂಡ ಇದೇ ರೀತಿ ಪ್ರಮಾಣ ಮಾಡಲಿ. ನಾನು BDCC ಬ್ಯಾಂಕ್ ಚುನಾವಣೆ ವಿಚಾರದಲ್ಲಿ ತಾಲೂಕಿನ ಕೆಲವು ಸೊಸೈಟಿಗಳ ನಿರ್ದೇಶಕರನ್ನು ಆಯ್ಕೆ ಮಾಡುವಾಗ ನನ್ನ ಇತಿಮಿತಿಯಲ್ಲಿ ಸಾಕಷ್ಟು ಶ್ರಮಿಸಿದ್ದೇನೆ. ಚುನಾವಣಾ ವಿಚಾರದಲ್ಲಿ ನನ್ನ ಶ್ರಮವೂ ಸಾಕಷ್ಟಿದೆ. ನನ್ನ ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ, ಯಾವುದೇ ಭ್ರಷ್ಟಾಚಾರ ಮಾಡಲಿಲ್ಲ, ಬಡವರ ಹಣ ಪಡೆದಿಲ್ಲ, ನಂಬಿಕೆ ದ್ರೋಹ ಮಾಡಿಲ್ಲ, ನನ್ನ ಜೀವಮಾನ ಅಂತ ಕೆಲಸ ಮಾಡಲಿಲ್ಲ, ಮರ್ಯಾದೆಯಿಂದ ಬದುಕಿದ್ದೇನೆ. ನನ್ನ ಹಿಂದೆ ಮುಂದೆ ಮಾತನಾಡೋರು ನನ್ನ ಎದುರಿಗೆ ಬಂದು ಮಾತಾಡಲಿ, ಇಲ್ಲ ನಮ್ಮ ಸ್ನೇಹಿತರ ಎದುರುಗಡೆ ಬಂದು ಮಾತಾಡಲಿ. ಕಳೆದ 5 ವರ್ಷದಿಂದ ಕೂಡ ಇದೇ BDCC ಬ್ಯಾಂಕ್ ಚುನಾವಣೆಯಲ್ಲಿ ಬೇರೆಯವ್ರನ್ನ ನಿಲ್ಲಿಸಿ ನಾನು ಸಹ ಚುನಾವಣಾ ವೆಚ್ಚ ಭರಿಸಿದ್ದೇನೆ. ಆಗಲೂ ಸಹ ವಾಸ್ತವಾಂಶ ಈಗಿದ್ರೂ ಕೂಡ ಅವತ್ತು ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಅಭ್ಯರ್ಥಿಯಿಂದ ಹಣ ತಗೊಂಡ್ರು ಅಂತ ವಿಲಪಿಸಿದ್ರು. ಆ ಅಭ್ಯರ್ಥಿ ಕೂಡ ಈಗಲೂ ಇದ್ದಾರೆ, ಅವ್ರನ್ನೂ ಕೇಳಲಿ. ಚುನಾವಣೆಯಲ್ಲಿ ನಾನೇ ಅವ್ರ ಪರವಾಗಿ ನಾನೇ ನಮ್ಮ ಕೆಲವು ಸೊಸೈಟಿಗಳ ವಿಚಾರದಲ್ಲಿ ನಾನೇ ಕೂಡ ಹಣ ಭರಿಸಿದ್ದೀನಿ. ನಾನು ನನ್ನ ರಾಜಕೀಯದಲ್ಲಿ ನನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ನನ್ನ ಹಣ, ಆಸ್ತಿ, ಆಯುಸ್ಸು ಕಳೆದುಕೊಂಡಿದ್ದೇನೆ ವಿನಃ ಕುಡಿತ, ಜೂಜು, ಮೋಜಿಗೆ ಹಣ ಕಳೆದುಕೊಂಡಿಲ್ಲ. ಹಣದ ಆಮಿಷಕ್ಕೆ ಒಳಗಾಗಿ ನಾಮಪತ್ರ ವಾಪಸ್ ತಗೊಂಡು ಅಂತ ಏನು ವಿಲಪಿಸ್ತಾರೆ ಅವರು ಕೂಡ ನನ್ನಂತೆಯೇ ನಾವು ಈ ರೀತಿ ಇದ್ದೀವಿ ಅಂತ ಅವರವ್ರ ಗ್ರಾಮದಲ್ಲೇ ಪತ್ರಿಕಾಗೋಷ್ಠಿ ನಡೆಸಿ ನನ್ನ ವಿರುದ್ಧ ಏನು ಅಪಪ್ರಚಾರ ನಡೆಸಿದೆ ಅದನ್ನ ಸಾಬೀತುಪಡಿಸಲಿ ಅಂತ ಹೇಳ್ತಾ